ಕಾಯ್ತೀನಿ ಡಾಕ್ಟರ್. ಅದೆಷ್ಟು ವರ್ಷ ಆದ್ರೂ ಕಾಯ್ತೀನಿ. ನನ್ನ ಅಕ್ಕ ಸರಿ ಹೋಗ್ಬೇಕು, ನಾನದನ್ನ ನೋಡ್ಬೇಕು. ಅಲ್ಲಿ ತನಕ ಕಾಯ್ತೀನಿ. ಡಾಕ್ಟರ್, ಹೊಟ್ಟೆಲಿ ಮಗು ಇದೆ ಅನ್ನೋ ವಿಷಯ ಅವಳು ಸೆನ್ಸ್ ಮಾಡ್ತಾಳ? ಅವಳು ನೆನ್ಪಿನ ಶಕ್ತಿ ಇಲ್ಲದಿದ್ಯಾ? ಸದ್ಯಕ್ಕೆ ಇಲ್ಲ ಅನ್ಸುತ್ತೆ, ನೋಡೋಣ. ಭವಾನಿ, ಭವಾನಿ, ನಿಮ್ಮ ತಂಗಿ ಬಂದಿದ್ದಾರೆ ನೋಡಿ. ಡಾಕ್ಟರ್, ನಿಮ್ಗೆ ಇವ್ರು ಗೊತ್ತಾ ನೋಡಿ? ಇವರು ವಸುಂಧರ ಅವ್ರ ಮಗ ಅಥರ್ವ ಅಲ್ವಾ? ವಿರಾಟ್ ಇವ್ರನ್ನ ಟ್ರೀಟ್ಮೆಂಟ್ಗೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ರು. ವಸುಂಧರ ಅವ್ರಿಗೇನಾದ್ರೂ ಭವಾನಿ ಬದುಕಿರೋದ್ರ ಬಗ್ಗೆ ಗೊತ್ತಾ? ಒಂದ್ ವೇಳೆ ಗೊತ್ತಾಗ್ಬಿಟ್ರೆ? ಅಥರ್ವ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಮಾಡದೆ ತುಂಬ ಗಲಾಟೆ ಮಾಡ್ತಾ ಇದ್ರು. ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ನಾವೇ ವಾಪಸ್ ಕಳಿಸಿದ್ವಿ. ಸೇಮ್ ಅವ್ರದ್ದು ಇದೇ ಥರ ಕೇಸೆ. ಮದುವೆ ಇತ್ತಂತೆ, ಹುಡುಗಿಗೇನೋ ಸಮಸ್ಯೆ ಆಯ್ತಂತೆ. ಅವಾಗಿಂದ ಅವರು ಕೂಡ ಶಾಕಲ್ಲಿದ್ದಾರೆ. ಜೊತೆಗೆ ಡ್ರಿಂಕ್ಸಿಗೆ ಬೇರೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಆ ಹುಡುಗಿ ನೆನಪಲ್ಲೇ ನೆನೆಸ್ಕೊಂಡು ಹೇಗೇಗೋ ಆಡ್ತಿರ್ತಾರೆ. ಡಾಕ್ಟರ್, ಅಥರ್ವ ಪ್ರೀತಿಸಿದ ಹುಡುಗಿ ಬೇರೆ ಯಾರೂ ಅಲ್ಲ, ನಮ್ಮಕ್ಕ ಭವಾನಿನೇ. ಅರೆ ಅನಿಕಾ. ಹಲೋ ಅನಿಕಾ. ಹಲೋ ಜಾನು, ಹೌ ಆರ್ ಯು? ಐ ಆಮ್ ಫೈನ್ ಅನಿಕಾ, ಹೌ ಆರ್ ಯು? ಏನ್ ಇದ್ದಕ್ಕಿದ್ದ ಹಾಗೆ ನನ್ನ ನೆನೆಸ್ಕೊಂಡು ಕಾಲ್ ಮಾಡ್ಬಿಟ್ಟಿದ್ಯಾ? ಎಲ್ಲಾ ಕಡೆ ನಿಂದೇ ಸುದ್ದಿ ಅಲ್ವಾ, ಕಾಲ್ ಮಾಡದೇ ಇರಕ್ಕಾಗತ್ತಾ? ಏನೇ ಹಾಗಂದ್ರೆ? ಸೋಷಿಯಲ್ ಮೀಡಿಯಾದಲ್ಲಿ ನಿಂದೆ ಹವಾಗೋಗಿದೆ. ಬಹಳ ದಿನದ ನಂತರ ನಿಂದೆ ಡ್ಯಾನ್ಸು, ಫೋಟೋಸು, ವಿಡಿಯೋಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ಡಿಯರ್. ಎನಿವೆ, ಆಲ್ ದಿ ಬೆಸ್ಟ್ ಜಾನು. ಹೀಗೆ ಛಲ ಬಿಡದೆ ಕಂಟಿನ್ಯೂ ಮಾಡು. ನಿನ್ಗೆ ಸಪೋರ್ಟಿವ್ ಆಗಿ ನಾವೆಲ್ಲರೂ ಇರ್ತೀವಿ. ಖಂಡಿತ ಅನಿಕಾ, ನಿನ್ ಮಾತ್ ಕೇಳಿ ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಸರಿ ಜಾನು, ಬಾಯ್. ಮತ್ ಯಾವಾಗ್ಲಾದ್ರೂ ಕಾಲ್ ಮಾಡ್ತೀನಿ. ಆದಷ್ಟು ಬೇಗ ಮೀಟ್ ಮಾಡೋಣ. ಸರಿ ಅನಿಕಾ, ಬಾಯ್. ಅಂದ್ರೆ ಲಕ್ಕಿ ಹೇಳ್ದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ ಡ್ಯಾನ್ಸ್ ವಿಡಿಯೋಸ್ ಅಷ್ಟೊಂದು ವೈರಲ್ ಆಗ್ತಿದ್ಯಾ? ವಾವ್. ಸರಿ, ಎಷ್ಟು ವ್ಯೂಸ್ ಹೋಗಿದೆ ಅಂತ ನೋಡೋಣ. ಒಂದೊಂದು ಕಮೆಂಟ್ಸು ಓದ್ತಾ ಇದ್ರೆ ನನ್ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಜಾಸ್ತಿ ಆಗ್ತಿದೆ. ಜಾನು ಜಾನು ಜಾನು, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೆ. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಏನೋ ಮಾಡಕ್ ಆಗದೇ ಇಲ್ಲ ಅಂತ ಅನ್ಕೊಂಡು ಮೂಲಲ್ಲಿ ಕೂತಿದ್ದವಳಿಗೆ ಏನೋ ಒಂದ್ ಸಾಧನೆ ಮಾಡ್ತೀಯ ಕಣೆ ನೀನು. ಐ ನೋ. ಸೂಪರ್ ಸೂಪರ್ ಕಣೆ ನೀನು. ಇದಕ್ಕೆಲ್ಲ ಕಾರಣ ಲಕ್ಕಿ. ಹಾ, ಲಕ್ಕಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಹೌದು, ಅರೆ ಜಾನು, ಎಲ್ಲಿ ಹೋಗ್ತಿದ್ಯಾ? ಏನಾದ್ರೂ ಬೇಕಿತ್ತಾ? ಅತ್ತೆ, ಲಕ್ಕಿ ಎಲ್ಲಿ ಅತ್ತೆ? ಲಕ್ಕಿ ಮನೇಲಿಲ್ಲ ಜಾನು. ಹೌದಾ? ಯಾಕಮ್ಮ, ಏನಾಯ್ತು? ಲಕ್ಕಿ ಯಾಕಿವಾಗ ನಿನಗೆ? ನಾನ್ ಲಕ್ಕಿಗೆ ಒಂದ್ ವಿಷಯ ಹೇಳಿ ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕಿತ್ತು ಅತ್ತೆ. ಏನು ಖುಷಿ ವಿಷಯನಾ? ಅದೇನಮ್ಮ ಅದು? ನನಗೂ ಹೇಳು ಜಾನು. ಇಲ್ಲ ಅತ್ತೆ, ನಾನ್ ಲಕ್ಕಿ ಹತ್ರನೇ ಹೇಳ್ಬೇಕು. ಅವ್ನ್ ಬರೋದು ಎಷ್ಟೊತ್ತಾಗುತ್ತೋ ಏನೋ. ನನ್ನ ಹತ್ರ ಹೇಳಿದ್ರೆ ಏನಾಗುತ್ತೆ ಹೇಳು. ಸರಿನಮ್ಮ, ಲಕ್ಕಿ ಹತ್ರನೇ ಹೇಳ್ಬೇಕು ಅಂದೆ ಅಲ್ಲ? ಅಲ್ಲಿ ನೋಡು, ಲಕ್ಕಿನೇ ಬಂದ. ಅದೇನ್ ಹೇಳ್ಬೇಕೋ ಅವನ ಹತ್ರನೇ ಹೇಳ್ಕೊ. ಏನು ಅತ್ತೆ ಸೊಸೆ ಇಬ್ರು ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡ್ತಿರೋ ಹಾಗಿದೆ. ಆ ತರ ಎಲ್ಲ ಏನೂ ಇಲ್ಲ ಕಣೋ. ಜಾನು ನಿನ್ ಹತ್ರ ಏನೋ ಖುಷಿ ವಿಚಾರ ಹೇಳ್ಬೇಕಂತೆ. ಹೌದಾ ಜಾನು? ಏನಂತ ಗುಡ್ ನ್ಯೂಸು? ಅದು ನನ್ನ ಹತ್ರ ಹೇಳೋಕ್ ಕಾಯ್ತಿರೋದು. ಲಕ್ಕಿ, ಫಸ್ಟ್ ನಿನ್ಗೆ ತುಂಬಾ 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 ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಕಣೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸಾ? ಹಾ, ಯಾಕ್ ಜಾನು?
ಲಕ್ಕಿ, ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ವಿಡಿಯೋ ತುಂಬಾ ಚೆನ್ನಾಗಿ ಓಡ್ತಿದೆ ಕಣೋ. ತುಂಬಾ ವ್ಯೂಸ್, ಲೈಕ್ಸ್, ಫೀಡ್ಬ್ಯಾಕ್ ಕೂಡ ಬಂದಿದೆ. ಅದ್ರಲ್ಲೂ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಕಾಲ್ ಮಾಡಿ ನನಗೆ ವಿಶ್ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣನೇ ನೀನು ಲಕ್ಕಿ. ಅಕ್ಕನು ಅಥರ್ವ ಅಥರ್ವ ಅಂತ ಕನ್ವರಿಸ್ತಿರ್ತಾಳಲ್ಲ, ಅದವ್ರೆ. ಓ ಮೈ ಗಾಡ್, ಅವತ್ ವಿರಾಟ್ ಅಥರ್ವನ ಹಾಸ್ಪಿಟಲ್ ಕರ್ಕೊಂಡು ಬಂದಾಗ ಭವಾನಿ ಭವಾನಿ ಅಂತ ಕೂಗಾಡ್ತಾ ಇದ್ದ. ನಾನು ಈ ಭವಾನಿ ಅಲ್ಲ, ಬೇರೆ ಯಾರು ಅನ್ಕೊಂಡೆ. ಜೊತೆಗೆ ಅವತ್ ಭವಾನಿನ ನೋಡ್ದೆ ಅಂತ ತುಂಬ ಗಲಾಟೆ ಮಾಡ್ತಾ ಇದ್ದ. ಮೋಸ್ಟ್ಲಿ ಭವಾನಿನ ನೋಡಿನೇ ಅವನ ಆ ಥರ ರಿಯಾಕ್ಟ್ ಮಾಡಿರಬೇಕು ಅನ್ಸುತ್ತೆ. ಮೋಸ್ಟ್ಲಿ ಭವಾನಿ ಇಂಪ್ರೂವ್ಮೆಂಟ್ಸ್ಗೂ ಕೂಡ ಇದೇ ಕಾರಣ ಇರಬೇಕು ಅನ್ಸುತ್ತೆ. ಹೌದು ಡಾಕ್ಟರ್, ಮೋಸ್ಟ್ಲಿ ಇವರಿಬ್ರು ಭೇಟಿ ಮಾಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ಈ ಬದಲಾವಣೆಗಳು. ಈಗೇನ್ ಮಾಡೋದು ಡಾಕ್ಟರ್? ಅಥರ್ವಂಗೆ ಮನೇಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಬಟ್ ಏನೂ ಇಂಪ್ರೂವ್ಮೆಂಟ್ ಕಾಣಿಸ್ತಿಲ್ವಂತೆ. ಅಥರ್ವ ತಗೊಳ್ಳೋ ಮೆಡಿಸಿನ್ ಫೋಟೋಸ್ ತೆಗ್ದಿದ್ದೀನಿ, ಒಂದ್ಸಲ ನೋಡಿ. ಈ ಮೆಡಿಸಿನ್ಸ್ ಯಾವುದಕ್ಕೆ ಅಂತ ನೋಡಿ ಡಾಕ್ಟರ್. ಇದು ಅಥರ್ವಂಗೆ ಕೊಡ್ತಾರ ಮೆಡಿಸಿನ್ಸಾ? ಹೌದು ಡಾಕ್ಟರ್. ಯಾಕೆ? ಆ್ಯಕ್ಚುಲಿ ಈ ಮೆಡಿಸಿನ್ಸ್ಗೂ ಅಥರ್ವನ್ ಸಮಸ್ಯೆಗೂ ಯಾವ ಸಂಬಂಧನೂ ಇಲ್ಲ. ಡಾಕ್ಟರ್, ಏನ್ ಹೇಳ್ತಿದ್ದೀರಾ? ಹೌದಮ್ಮ, ನಿಜ ಹೇಳಬೇಕು ಅಂದರೆ ಇದು ಅಥರ್ವಂಗೆ ಮೆಡಿಸಿನ್ಸ್ ಥರ ವರ್ಕ್ ಆಗಲ್ಲ, ಪಾಯ್ಸನ್ ಥರ ವರ್ಕ್ ಆಗುತ್ತೆ. ಇದರಿಂದ ಅಥರ್ವನ್ ಜೀವಕ್ಕೆ ಆಪತ್ತು. ಡೋಸ್ ಜಾಸ್ತಿ ಆದರೆ ಬದುಕೋದೇ ಕಷ್ಟ. ಡಾಕ್ಟರ್, ಏನ್ ಹೇಳ್ತಿದ್ದೀರಾ? ಏನೋ ಮಿಸ್ಟೇಕ್ ಆಗಿದೆ. ಯಾವ ಡಾಕ್ಟರ್ ಕೂಡ ಇದನ್ನು ಪ್ರಿಫರ್ ಮಾಡಲ್ಲ. ಆದಷ್ಟು ಬೇಗ ಇದನ್ನು ಸ್ಟಾಪ್ ಮಾಡಿದ್ರೆ ಒಳ್ಳೆಯದು. ಈಗೇನ್ ಮಾಡೋದು? ನನ್ನ ನಾಲೆಡ್ಜ್ ಪ್ರಕಾರ ಅಥರ್ವನ್ಗೆ ಯಾವ ಮೆಡಿಸನ್ಸು ಟ್ರೀಟ್ಮೆಂಟು ಅವಶ್ಯಕತೆ ಇಲ್ಲ. ಭವಾನಿನೇ ಅವನಿಗೆ ಔಷಧಿ. ಭವಾನಿನ ಅಥರ್ವನ್ ಮುಂದೆ ಕರ್ಕೊಂಡೋಗಿ ನಿಲ್ಸಿದ್ರೆ ಅವನು ಬೇಗ ಹುಷಾರಾಗ್ತಾನೆ. ಅಥರ್ವನ್ಗೆ ಗಾಯ ಆಗಿರೋದು ಮನಸ್ಸಿಗೆ. ಅವನ್ನ ಬೇಗ ಇಲ್ಲಿಗೆ ಕರ್ಕೊಂಡು ಬನ್ನಿ. ಹಾಗೆ ಭವಾನಿಗೆ ಅಥರ್ವನ್ನ ತೋರಿಸಿದ್ರೆ ಭವಾನಿನೂ ಬೇಗ ಹುಷಾರಾಗ್ತಾಳೆ. ಇಬ್ರು ಸಮಸ್ಯೆಗೂ ಒಂದೇ ಪರಿಹಾರ. ಅಥರ್ವನ್ಗೆ ಭವಾನಿನೇ ಔಷಧಿ, ಭವಾನಿಗೆ ಅಥರ್ವನೇ ಔಷಧಿ. ಎಂತ ಒಳ್ಳೆ ವಿಷಯ ಹೇಳಿದ್ರಿ ಡಾಕ್ಟರ್. ನಾನು ಆದಷ್ಟು ಬೇಗ ಅಥರ್ವನ್ ಕರ್ಕೊಂಡ್ಬರ್ತೀನಿ. ಹಾಗೆ ಒಂದು ರಿಕ್ವೆಸ್ಟ್. ಏನು ಹೇಳಿ? ಭವಾನಿ ಅಕ್ಕ ಇಲ್ಲಿರೋ ವಿಷಯ